ಯಾವುದೇ ಊರಲ್ಲಿ ಜಗಳ ಆಡಲಿ, ಯಾವುದೇ ಜಗತ್ತಿನ ಮೂಲೆಯಲ್ಲಿ ಜಗಳ ಆಡಲಿ, ನಮ್ಮ ದೇಶದ ಸಂವಿಧಾನ ನಮ್ಮನ್ನು ಉಳಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ, ಹೊರ ದೇಶದಲ್ಲಿ ಕೂಡ ಜಗಳ ಆಡಿದ್ರೆ ನಮ್ಮ ದೇಶಕ್ಕೆ ಕರ್ಕೊಂಡು ಬಂದು ಕೇಸ್ ನಡೆಸ್ತಾರೆ. ಆಮೇಲೆ ಈ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯೂನಿಯನ್ ಟೆರಿಟರೀಸ್ ಇರಲಿ, ರಾಜ್ಯಗಳಿರಲಿ, ಏನೇ ಇರಲಿ, ಅಲ್ಲೆಲ್ಲೂ ಕೂಡ ಜಗಳ ಆದರೆ ಕೋರ್ಟ್ ಐ ವಿಲ್ ಸಿ ಯು ಇನ್ ಅ ಕೋರ್ಟ್ ಅಂತ ಕರೀತಾರೆ. ಯಾಕೆ ಸರ್ ಅಂತಾರೆ? ಕೋರ್ಟ್ಗಳ ಮೇಲೆ ಇರತಕ್ಕಂತಹ ಒಂದು ಭರವಸೆ ಅದು. ಫಸ್ಟು ಕಾಕ್ರೋಚ್ ಯೂತ್ಸ್ಗೆ ಕಾಕ್ರೋಚ್ ಅಂತ ಅಂದವರು ನೀವು, ನಿಮ್ಮಿಂದಾನೇ ಇದು ಹತ್ಕಂತು, ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಹಿಂದೆ ಇದ್ದಾವೆ. ಏನಿಲ್ಲಪ್ಪ ಅಂತಂದ್ರೆ 2012ರಲ್ಲಿ ನೀವೇ ಒಪ್ಕೊಂಡಿರೋದು, ಅಧಿಕೃತವಾಗಿ ಒಪ್ಕೊಂಡಿರೋದು 200 ಕೋಟಿ ಆಸ್ತಿ ಐತೆ ಅಂತ ಹೇಳಿ. ಸರ್ ಪಾಪ ತಮ್ಮ ಹತ್ರ ಇಷ್ಟೊಂದು ಆಸ್ತಿ ಐತೆ, ನಮ್ಮ ಹತ್ರ ಆಸ್ತಿ ಇಲ್ಲ ಸರ್. ಸಾಮಾನ್ಯ ಜನರ ಹತ್ರ ಇಷ್ಟೊಂದು ಆಸ್ತಿ ಇಲ್ಲ ಸರ್. ನೀವು ನಿಮ್ಮ ಎಲ್ಲ ಕುಟುಂಬವನ್ನು ಪೇಡಾಗಿ ಎಜುಕೇಷನ್ ಕೊಡಿಸ್ಬೋದು, ಬಟ್ ಸಾಮಾನ್ಯ ಜನರಿಗೆ ಕೊಡ್ಸೋಕ್ಕಾಗಲ್ಲ ಸರ್. ಇವಾಗ ಮಿನಿಮಮ್ ಟು ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರು ಆ 200 ಕೋಟಿ ಆಸ್ತಿದು ಏನಿಲ್ಲಪ್ಪ ಅಂತಂದ್ರೂ 500ರಿಂದ 600 ಕೋಟಿ ಆಸ್ತಿ ವ್ಯಾಲ್ಯೂಯೇಷನ್ ಆಗಿರ್ಬೋದು. ಚಂಡೀಗಢ್ನಲ್ಲಿ ತಮ್ಮ ಹೆಸರು ಮೇಲೆ ಪ್ಲಾಟ್ಗಳ ಬುಕ್ ಇವೆ, ಅವು ಕೂಡ ಗುರುತು ಸರ್. ಆರ್ಟಿಕಲ್ 19 ಏನು ಹೇಳುತ್ತೆ? ಇದೇ ಮಾತು ಹೇಳುತ್ತೆ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಮೊದಲು ಪೊಲೀಸರ ಪರ್ಮಿಷನ್ ಕೇಳ್ತಾರೆ. ಪೊಲೀಸರ ಪರ್ಮಿಷನ್ನು ಸಿಗಲಿಲ್ಲ ಅಂತಂದರೆ ಅದೇ ಪ್ರೊಟೆಸ್ಟ್ ಆಗತ್ತೆ ಸರ್. ಪೊಲೀಸರ ಪರ್ಮಿಷನ್ ಏನು ಕೇಳಬೇಕು? ನಮ್ಮ ಹಕ್ಕನ್ನು ನಾವು ಮಾತಾಡೋದಕ್ಕೆ ಪೊಲೀಸರ ಪರ್ಮಿಷನ್ ಏನಕ್ಕೆ ಬೇಕು? ಹೌದಾ? ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಾರೆ. ಅದನ್ನೇನಾದರೂ ಇಲ್ಲ ಸರ್ ನಮ್ಮ ಹತ್ರ ವಿಡಿಯೋ ಐತೆ ಅಂತ ಹೇಳಿ ಒಬ್ಬ ಅಡ್ವೊಕೇಟ್ ಪಾಪ ಕೇಳಿದ್ರೆ, ಮೈ ಲಾರ್ಡ್ ಐ ಹ್ಯಾವ್ ಅ ವಿಡಿಯೋ, ಐ ಹ್ಯಾವ್ ಸಬ್ಮಿಟೆಡ್ ಪೆನ್ ಡ್ರೈವ್ ಟು ಯು ಅಂತ ಹೇಳಿದಾಗ ತಾವು ಹೇಳ್ತಾರೆ, ವಿ ಡೋಂಟ್ ಹ್ಯಾವ್ ಅ ಟೈಮ್, ಡೋಂಟ್ ವೇಸ್ಟ್